ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಚಿತ್ತು. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಆ್ಯಂಡ್ ಇವತ್ತು ನಾವು ಊರಿಗೆ ಹೋಗ್ತಾ ಇದ್ದೀವಿ. ಹಸ್ಬೆಂಡ್ ಬರಲ್ಲ, ನಾನು ಮಕ್ಕಳು ಮತ್ತೆ ಅಮ್ಮ ಜೊತೆ ಹೋಗ್ತಾ ಇರೋದು. ಅಂದರೆ ನಮ್ಮ ಅಕ್ಕ ಮಗಳದು ನಾಮಕರಣ ಇದೆ, ಹಾಗಾಗಿ ಅದು ಶೃಂಗೇರಿ ಹತ್ರ ಇರೋದು. ಸೊ ಟ್ರಾವೆಲ್ ಮಾಡಬೇಕು ಮಕ್ಕಳ ಜೊತೆಗೆ. ಹಾಗಾಗಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಇಲ್ಲಿಂದ ಅಮ್ಮ ಮನೆಗೆ ಓಡಬೇಕು. ಇವಾಗ ಹೋಗೋದು ಒಂದಿನ, ಲಗೇಜ್ ನೋಡಿ ಎಷ್ಟಿದೆ. ಮಕ್ಳ ಜೊತೆ ಹೋಗ್ತೀವಿ ಅಂದರೆ ಅವ್ರದ್ದೇ ಒಂದಿಷ್ಟು ಇರುತ್ತೆ ಲಾಟ್. ಸೊ ಅವ್ರಿಗಾಗಿ 2 ಬ್ಯಾಗ್ ತೊಗೊಂಡಿದ್ದೀನಿ. ಇವಾಗ ಎಲ್ಲ ರೆಡಿ ಮಾಡ್ಕೊಂಡು ಇಲ್ಲಿಂದ ಅಮ್ಮ ಮನೆಗೆ ಹೋಗಿ ಅಲ್ಲಿ ಸ್ವಲ್ಪ ಚಿಕ್ಕ ಪುಟ್ಟ ಐಟಮ್ಗಳೆಲ್ಲ ತೊಗೋಬೇಕು. ಅಲ್ಲಿಂದ ತೊಗೊಂಡು ನೈಟು ಬಸ್ ಇರೋದು. ಸೊ ನೈಟು ಬುಕ್ ಮಾಡ್ಕೊಂಡಿದ್ದೀವಿ, ಅಲ್ಲಿಂದ ಹೋಗ್ಬೇಕು. ಆ್ಯಂಡ್ ನೋಡೋಣ ಈ ಜರ್ನಿ ಹೇಗಿರುತ್ತೆ ಅಂತ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಇವಾಗ ಹೊರಡೋಣ. ಇಲ್ಲಿಂದ ಅಮ್ಮ ಮನೆಗೆ ಹೋಗಿ ಅಲ್ಲಿಂದ ನೈಟು ಬಸ್ಸಲ್ಲಿ ಹೋಗೋದು. ಸೊ ಬನ್ನಿ ನಮ್ಮ ಜೊತೆ ನೀವು ಜರ್ನಿ ಮಾಡಿ. ಆಲ್ಮೋಸ್ಟ್ ಎಲ್ಲನೂ ಪ್ಯಾಕ್ ಮಾಡ್ಕೊಂಡಿದ್ದೆ. ಸೊ ಫುಲ್ ಖುಷಿಯಾಗಿ ಹೋಗ್ತಾ ಇದ್ದೀವಿ. ಇವಾಗ ಫುಲ್ಲು ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಬುಜ್ಜಿ ಅಂತೂ ಫುಲ್ ಆ ಗಾಳಿಗೆ ಮುಖ ಅಂದರೆ ಫೇಸ್ನ ಕೊಡೋಕ್ಕಾಗದೆ ಸೈಲೆಂಟಾಗಿ ಕುತ್ಕೊಂಡ್ಬಿಟ್ಟಿದ್ದ. ನಾವು ಕೂಡ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಆನ್ ದ ವೇ ನಾವು ಬೆಂಗಳೂರಿಗೆ ಫಸ್ಟು ಬಂದಾಗ ಇದ್ದಿದ್ದು ಮನೆ ನೋಡಿದ್ವಾ. ಸೊ ಫುಲ್ಲು ಇವಾಗ ಮರ ಗಿಡ ಎಲ್ಲ ಬೆಳ್ಕೊಂಡ್ಬಿಟ್ಟಿದೆ. ಹಾಗಾಗಿ ಸುಮ್ಮನೆ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ನಾನು ಬುಜ್ಜಿ ಚಿರು ಹೋಗಿದ್ವಿ. ಅಲ್ಲಿ ಸೀಬೆ ಹಣ್ಣೆಲ್ಲ ಬಿಟ್ಟಿತ್ತು. ಸೊ ಅದನ್ನು ನೋಡಿಕೊಂಡು ಕಿತ್ಕೊಂಡು ಮನೆಗೆ ಬಂದ್ವಿ, ಅಮ್ಮ ಮನೆಗೆ. ಸೊ ಅಲ್ಲಿಗೆ ಬಂದಿದ ತಕ್ಷಣ ಆ್ಯಂಡ್ ಇವತ್ತು ನೈಟೇ ಹೊರಡೋದ್ರಿಂದ ಚಿರುಗೆ ಸ್ವಲ್ಪ ಹೋಮ್ವರ್ಕ್ ಎಲ್ಲ ಕೊಟ್ಟಿದ್ರು, ಅದನ್ನೆಲ್ಲ ಫಿನಿಷ್ ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಕೂರಿಸ್ಕೊಂಡಿದ್ದೆ. ಬಿಕಾಸ್ ಬಂದಮೇಲೆ ಮತ್ತೆ ಆಗಲ್ಲ, ಆಮೇಲೆ ಅವನು ಹಠ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಹೋಮ್ವರ್ಕ್ ಎಲ್ಲ ಬರ್ಕೊಂಡು ಕೂತ್ಕೊಂಡಿದ್ದ. ಪಾಪ ಅವನು ಫುಲ್ ಇಂಟ್ರೆಸ್ಟ್ ಕೊಟ್ಟು. ಅದಾದಮೇಲೆ ಬುಜ್ಜಿ ಅಂತೂ ಒಂದು ಹತ್ರ ಕೂತ್ಕೊತಾನೇ ಇಲ್ಲ. ಅವ್ರ ಅಪ್ಪಂಗೆ ಅವನ್ನ ಹಿಡಿಯೋದೇ ಒಂದು ಕೆಲಸ ಆಗೋಗ್ಬಿಟ್ಟಿತ್ತು. ರೋಡ್ ಹತ್ರನೇ ಓಡಿ ಹೋಗ್ತಾ ಇದ್ದ. ಆಮೇಲೆ ಅವ್ರ ಅಪ್ಪ ಹಿಡ್ಕೊಂಡು ಕೂರಿಸ್ಕೊತಾ ಇದ್ರು. ಅದು ಬೇರೆ 2 ಕೈಯಲ್ಲಿ 2 ಚೇಪೆಕಾಯಿ ಇಟ್ಕೊಂಡ್ಬಿಟ್ಟಿದ್ದಾನೆ. ಕೊಡು ಅಂದ್ರೂ ಯಾರಿಗೂ ಕೊಡ್ತಾ ಇದ್ದಿದ್ದಿಲ್ಲ. ಸೊ ಆಮೇಲೆ ಹಂಗೆ ಆಟ ಆಡಿಸ್ಕೊಂಡು ನಾವಿವತ್ತು ಹೋಗ್ತಾ ಇರೋದು ಮಗು ನಾಮಕರಣಕ್ಕೆ, ನಮ್ಮ ಅಕ್ಕದು. ಸೊ ಹಾಗಾಗಿ ಮಗುಗೇನಾದರೂ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಅಮ್ಮ ಬುಜ್ಜಿನ ಮನೇಲೇ ಬಿಟ್ಬಿಟ್ಟು ಬಂದಿದ್ವಿ. ನಮ್ಮ ಹಸ್ಬೆಂಡ್ ನೋಡ್ಕೊತೀನಿ ಅಂತ ಹೇಳಿದರು. ಹಾಗಾಗಿ ಸೊ ಅಲ್ಲಿ ಹೋದ್ಮೇಲೆ ಏನು ತೊಗೊಳ್ಳೋದು ಅಂತ ಹೇಳ್ಬಿಟ್ಟು ಮಗುಗೆ ಅಂದರೆ ಹೆಣ್ಮಗು ಅದು ಏನೇನು ಬೇಕೋ ಎಲ್ಲನೂ ನೋಡೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ವಿ. ಆಮೇಲೆ ಕೆಲವೊಂದು ಐಟಮ್ನ ಸೆಲೆಕ್ಟ್ ಮಾಡಿಬಿಟ್ಟು ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು. ಕ್ಯೂಟಾಗಿರುತ್ತಲ್ಲ ಆ್ಯಂಡ್ ಮಗು ತುಂಬ ಚಿಕ್ಕದು ಅನ್ನೋದ್ರಿಂದ ಸೊ ನೋಡಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊತಾ ಇದ್ವಿ. ಆ್ಯಂಡ್ ಅಲ್ಲಿಂದ ಎಲ್ಲ ಸೆಲೆಕ್ಟ್ ಮಾಡಿ ತೊಗೊಂಡು ನಾನು ಕೂಡ ಆಮೇಲೆ ಹಸ್ಬೆಂಡ್ನ ಕರ್ಕೊಂಡು ವಿಶಾಲ್ ಮಾರ್ಟಿಗೆ ಹೋಗಿದ್ವಿ. ಬುಜ್ಜಿಗೆ ಸ್ವಲ್ಪ ನೈಟ್ ಡ್ರೆಸ್ ಎಲ್ಲ ತೊಗೋಬೇಕಾಗಿತ್ತು. ಬಸ್ಸಲ್ಲಿ ಟ್ರಾವೆಲ್ ಮಾಡೋದ್ರಿಂದ ಫುಲ್ಲು ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ನಾನು ಹಸ್ಬೆಂಡು ಹೋದ್ವಿ ಅಲ್ಲಿಗೆ. ಅಲ್ಲಿ ಹೋದ್ಮೇಲೆ ಫುಲ್ ನೈಟ್ ಡ್ರೆಸ್ ಸೂಟ್ಗಳು ಬರುತ್ತಲ್ಲ, ಆ ಥರದ್ದೆಲ್ಲ ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ ವಿಶಾಲ್ ಮಾರ್ಟಲ್ಲಿ. ಸೊ ಹಾಗಾಗಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಆಮೇಲೆ ಅಲ್ಲಿಂದ ತೊಗೊಂಡು ಯಲಹಂಕದಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೋಗಿದ್ವಾ. ಅಲ್ಲಿ ಗಣೇಶ ಬಿಡ್ತಾಯಿದ್ರು. ಅಲ್ಲಿ ಈ ಥರದ್ದೆಲ್ಲ ಡೊಳ್ಳು ಕುಣಿತ ಆ ಥರದ್ದೆಲ್ಲ ಮಾಡ್ತಾಯಿದ್ರು. ಸೊ ನಾನು ಕೂಡ ಅಲ್ಲಿ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡ್ಕೊಂಡು ಬಂದೆ. ಖುಷಿ ಆಗುತ್ತೆ ಈ ಥರ ಸಂಪ್ರದಾಯ ಇನ್ನೂ ಮುಂದೆ ಒರೆಸ್ಕೊಂಡು ಹೋಗೋದು ನೋಡಿದ್ರೆ. ಅದಾದಮೇಲೆ ಅಲ್ಲಿಂದ ನಾವು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಹಸ್ಬೆಂಡು ನಮ್ಮನ್ನು ಇಲ್ಲೇ ಬಿಟ್ಬಿಟ್ಟು ಅವರು ಮನೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೊರಡೋಕ್ಕೆ ರೆಡಿ ಆದರು. ನಮ್ಮದು ನೈಟು ಬಸ್ ಇರೋದ್ರಿಂದ ಸೊ ಅವ್ರು ಅಲ್ಲಿವರೆಗೂ ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವೇ ಹೋಗಿ ಅಂತ ಹೇಳಿದ್ವಿ. ಅವರು ಕೂಡ ಸರಿ ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ವಿ. ಅದಾದಮೇಲೆ ಬಿಡ್ತಾ ಇರೋದೇ ಒಂದು ದಿನ, ಏನೋ ಮಕ್ಳನ್ನ ವಾರಾನ್ಗಟ್ಲೆ ಬಿಡ್ತೀನಿ ಅನ್ನೋ ಥರ ಫುಲ್ಲು ಅವರಿಬ್ಬರು ಲವ್ ನೋಡಬೇಕಾಗಿತ್ತು. ಬುಜ್ಜಿ ಬೇಬಿನ ಎತ್ಕೊಳ್ಳೋದು, ಪಪ್ಪಿ ಕೊಡೋದು, ಅಯ್ಯೋ ಮಿಸ್ ಯು ಅಂತೆಲ್ಲ ಹೇಳೋದು. ಆಮೇಲೆ ಚಿರುನು ಕೂಡ ಹಗ್ ಮಾಡೋದು. ಅಪ್ಪ ಮಕ್ಕಳ ಲವ್ ನೋಡೋಕ್ಕಾಗ್ತಿದ್ದಿಲ್ಲ. ಸೊ ಹಂಗೆ ಅವರು ಮಕ್ಕಳನ್ನೆಲ್ಲ ಮಾತಾಡಿಸ್ಬಿಟ್ಟು ಕೊನೆಗೆ ಹೊರಡ್ತೀನಿ ನಾನು, ಮತ್ತು ಮಳೆ ಬಂದುಬಿಡುತ್ತೆ, ಸಂಜೆ ಬೇರೆ ಆಗಿತ್ತು ಆಲ್ರೆಡಿ. ಹಾಗಾಗಿ ಅಂತ ಹೇಳ್ಬಿಟ್ಟು ಹಸ್ಬೆಂಡ್ ಕೂಡ ಹೊರಟ್ರು. ಅದಾದಮೇಲೆ ನಾವು ಕೂಡ ಇನ್ನೇನು ರೆಡಿ ಆಗಬೇಕಲ್ವಾ. ಸ್ವಲ್ಪ ಹೊತ್ತಾದಮೇಲೆ ಏನೇನಿದೆ ಏನೇನಿಲ್ಲ ಅಂತ ಇನ್ನೊಂದ್ಸಲಿ ಎಲ್ಲ ಚೆಕ್ ಮಾಡ್ಕೊತಾ ಇದ್ದೆ. ಅಮ್ಮ ಬುಜ್ಜಿ ಬೇಬಿನ ಮಲಗಿಸ್ತಾ ಇದ್ದರು. ಡೈಪರ್ ಎಲ್ಲ ತೊಗೊಂಡು ಬಂದಿದ್ನಲ್ಲ, ಸೊ ಅದನ್ನೆಲ್ಲ ನೀಟಾಗಿ ಎತ್ತಿಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಎತ್ತಿಟ್ಕೊತಾ ಇದ್ದೆ. ಮಕ್ಕಳ ಜೊತೆ ಹೋದಾಗ ತುಂಬ ಹುಷಾರಾಗಿರಬೇಕಾಗತ್ತೆ. ಬಿಕಾಸ್
ಒಂದು ಐಟಮ್ ಇಲ್ಲ ಅಂದರೂ ಸಖತ್ ಕಷ್ಟ ಆಗುತ್ತೆ. ಹಾಗಾಗಿ ನಾನೇನು ಮಾಡಿದೆ, 2 ಸಲ ಕ್ರಾಸ್ ಚೆಕ್ ಮಾಡಿಕೊಂಡು ಮೆಡಿಸಿನ್ಸ್ ಆಗಿರ್ಬೋದು, ಅವ್ರಿಗೆ ಬೇಕಾಗಿರೋ ಐಟಮ್ಸ್ ಪ್ರತಿಯೊಂದೂ ಇದೆಯಾ ಇಲ್ವಾ ಅಂತ ಎಲ್ಲ ಹೇಳ್ಬಿಟ್ಟು ಎಲ್ಲ ಚೆಕ್ ಮಾಡಿ, ಮತ್ತು ಇವಾಗ ಹೋಗ್ಬೇಕಾದ್ರೆ ಹಾಕ್ಬೇಕಾಗಿರೋ ಡ್ರೆಸ್ ಎಲ್ಲ ಎತ್ತಿ ಸಪ್ರೇಟಾಗಿ ಇಟ್ಕೊಂಡೆ. ಆ್ಯಂಡು ನೀರು ಏನು ಬೇಕಾಗಿರಲ್ಲ, ಬಟ್ ಇರಲಿ ಎಮರ್ಜೆನ್ಸಿಗೆ ಅಂತ ಹೇಳ್ಬಿಟ್ಟು ವಾಟ್ರ್ ಬಾಟ್ಲು, ಫ್ರೂಟ್ಸ್ ಎಲ್ಲ ತೊಗೊಂಡಿದ್ದೆ ನಾನು. ಎಲ್ಲ ರೆಡಿ ಮಾಡಿ ಇಡೋಷ್ಟರಲ್ಲಿ ಫುಲ್ಲು ಜೋರು ಮಳೆ. ಎಷ್ಟು ಜೋರಾಗಿ ಬರ್ತಾಯಿತ್ತು ಅಂದರೆ ಯಪ್ಪ, ಚಿರು ಅಂತೂ ಅಲ್ಲಿ ಹೋಗಿ ಆಟ ಆಡ್ತಾ ಇದ್ದ. ಆಟ ಆಡ್ಕೊಂಡು ನೀರಲ್ಲಿ ಆಟ ಆಡ್ಕೊಂಡಿದ್ದ. ಅದಾದಮೇಲೆ ನಾವು ಕೂಡ ಸುಮ್ಮನೆ ಆಟ ಆಡ್ಕೊಂಡಿದ್ವಿ. ಮಳೆ ಎಲ್ಲ ಸ್ವಲ್ಪ ನಿಂತಾದ್ಮೇಲೆ ಬುಜ್ಜಿ ಬೇಬಿ ಕೂಡ ಮಲ್ಕೊಂಬಿಟ್ಟಿದ್ದ, ನೋಡ್ತಾ ಇರ್ಬೋದು. ಅವ್ನು ತೊಟ್ಲಲ್ಲಿ ಹಾಕಿ ತೂಗಿದ್ರೆ ಸಾಕು ಮಲ್ಕೊಂಬಿಡ್ತಾನೆ. ಅದಾದಮೇಲೆ ಮತ್ತೆ ಎದ್ದು ನಾವು ಕೂಡ ರೆಡಿ ಆಗಕ್ಕೆ ಸ್ಟಾರ್ಟ್ ಆದ್ವಿ. ನೋಡಿ ಇಲ್ಲಿ ಬುಜ್ಜಿ ಬೇಬಿ ಎಲ್ಲ ಫುಲ್ ಸ್ವೆಟರ್ ಹಾಕ್ಕೊಂಡು ರೆಡಿ ಆಗಿಬಿಟ್ಟಿದ್ದಾರೆ. ಆಮೇಲೆ ಚಿರು ಕೂಡ ರೆಡಿ ಮಾಡಿಬಿಟ್ಟು ನಿಲ್ಲಿಸಿದ್ದೆ. ಅವನು ಕೂಡ ಫುಲ್ ರೆಡಿ ಆಗಿಬಿಟ್ಟು ನಿಂತ್ಕೊಂಡಿದ್ದ. ಮಳೆನಲ್ಲೇ ಫುಲ್ ಪ್ಯಾಕ್ ಅಪ್ ಮಾಡಿಬಿಟ್ಟಿದ್ದೆ. ಮತ್ತು ಬಸ್ಸಲ್ಲಿ ಇವರಿಬ್ರು ಇಟ್ಕೊಳ್ಳೋದೇ ಕಷ್ಟ ಆಗುತ್ತೆ, ಅಲ್ಲಿ ಹೋಗಿ ರೆಡಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಕೂಡ ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದ್ವಿ. ಫೈನಲ್ ಆಗಿ ರೆಡಿ ಆಗಿದ್ದಾಯಿತು. ಬೆಳಗ್ಗೆಯಿಂದ ವೆಯ್ಟ್ ಮಾಡಿ ಸಾಕಾಗೋಯ್ತು. ಯಾವಾಗಪ್ಪ ಟೈಮ್ ಆಗುತ್ತೆ ಅನ್ನಿಸ್ತಾ ಇತ್ತು. ಇವಾಗ ರೆಡಿ ಆಗಿದ್ದೀವಿ, ಇಬ್ಬರೂ ಫುಲ್ ಪ್ಯಾಕ್ ಮಾಡಿಬಿಟ್ಟಿದ್ದೀನಿ. ನೈಟ್ ಜರ್ನಿ ಅಲ್ವಾ, ಸೊ ಹಾಗಾಗಿ ಇಲ್ಲಿ ನೋಡ್ರಿ ನಮ್ಮ ಚಿರು, ಅವನಿಗೂ ಕೂಡ ಫುಲ್ ರೆಡಿಯಾಗಿ ಹೋಗ್ಬಿಟ್ಟಿದ್ದಾನೆ. ಸೊ ಇಲ್ಲಿಂದ ಹೋಗಿ ಬಸ್ ಹಿಡಿಯೋದೇ ಕೆಲಸ. ಇಲ್ಲಿ ನಮ್ಮಮ್ಮ ಅವರು ಕೂಡ ರೆಡಿ ಆಗಿದ್ದಾರೆ. ಸೊ ಬನ್ನಿ ಹೋಗೋಣ. ಬನ್ನಿ ಹೋಗೋಣ ಆಯ್ ಗಾಯ್ಸ್ ಅತ್ತೆ. ಫೈನಲ್ ಆಗಿ ಟೈಮ್ ಕೂಡ ಆಯಿತು ಆ್ಯಂಡ್ ಆಟೋ ಕೂಡ ಬಂತು. ನನ್ನ ತಮ್ಮ ಆಟೋ ಕರೆಸಿದ್ದ. ವೆಯ್ಟ್ ಮಾಡ್ತಾ ಇದ್ವಿ. ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ವೆಯ್ಟ್ ಮಾಡಬೇಕು ಅಂದರೆ ಸಿಕ್ಕಾಪಟ್ಟೆ ಕಷ್ಟ. ಯಾವಾಗಪ್ಪ ಟೈಮ್ ಆಗುತ್ತೆ ಅಂತಲೇ ಅನ್ನಿಸ್ತಾ ಇರುತ್ತೆ. ನಿಮಗೂ ಹಂಗೆ ಅನಿಸುತ್ತಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ನನಗಂತೂ ಬೆಳಗ್ಗೆಯಿಂದ ವೆಯ್ಟ್ ಮಾಡಿ ಸಾಕಾಗೋಯ್ತು. ಯಾವಾಗಪ್ಪ 9 o'clock ಆಗುತ್ತೆ, ಯಾವಾಗಪ್ಪ ಬಸ್ ಬರುತ್ತೆ, ಯಾವಾಗ ಹೋಗ್ತೀವೋ ಅಂತಲೇ ಅನ್ನಿಸ್ತಾ ಇತ್ತು. ಫೈನಲ್ ಆಗಿ ಟೈಮ್ ಬಂತು. ಆಮೇಲೆ ಬಸ್ ಸ್ಟಾಪಿಗೆ ಹೋಗಿ ವೆಯ್ಟ್ ಮಾಡ್ತಾ ಇದ್ವಿ, ನಮ್ಮ ಅಕ್ಕವರೆಲ್ಲ ಬರಬೇಕು ಅಂತ ಹೇಳ್ಬಿಟ್ಟು. ಸೊ ಅವರು ಕೂಡ ಆನ್ ದ ವೇ ನಮ್ಮನ್ನು ಪಿಕಪ್ ಮಾಡಿಕೊಂಡು ಬಸ್ ಸ್ಟಾಪಿಗೆ ಹೋಗೋಣ ಅಂತ ಹೇಳಿದರು. ಸೊ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ. ಆಮೇಲೆ ಅವರು ಕೂಡ ಬಂದರು. ಕಾರಲ್ಲಿ ನಮ್ಮನ್ನೆಲ್ಲ 8ನೇ ಮೈಲಲ್ಲಿ ನಮ್ಮದು ಬಸ್ ಇದ್ದಿದ್ದು. ಆಲ್ರೆಡಿ ಸ್ಲೀಪಿಂಗ್ ಕೋಚ್ ಬುಕ್ ಮಾಡಿದ್ವಿ. ಸೊ ಹಾಗಾಗಿ ಅಲ್ಲಿ ಹೋಗಿ ವೆಯ್ಟ್ ಮಾಡ್ತಾ ಇದ್ವಿ. ಒಂದು 10 minutes ಏನೋ ಲೇಟಾಗೇ ಬಂತು ಬಸ್ಸು. ಆ್ಯಂಡ್ ಫೈನಲಿ ಹೋಗಿ ನಾವು ಕೂಡ ಸೀಟೆಲ್ಲ ಬುಕ್ ಮಾಡಿದ್ವಲ್ಲ, ಹೋಗಿ ಕೂತ್ಕೊಂಡ್ವಿ. ಆ್ಯಂಡ್ ಬುಜ್ಜಿ ಬೇಬಿ ಅಂತೂ ಫುಲ್ ಎಕ್ಸೈಟೆಡ್ ಆಗಿ ಹೋಗ್ಬಿಟ್ಟಿದ್ದ. ಅವನು ಫಸ್ಟ್ ಟೈಮು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇರೋದು. ಅವನ್ನ ಕರ್ಕೊಂಡು ನಾವೆಲ್ಲೂ ದೂರ ಹೋಗೇ ಇಲ್ಲ ಹಾಗಾಗಿ. ಆ್ಯಂಡ್ ಅಮ್ಮನೂ ಜೊತೆಯಲ್ಲಿ ಇದ್ದಿದ್ದಕ್ಕೆ ಅವನಂತೂ ಫುಲ್ ಖುಷಿಯಾಗಿ ಹೋಗ್ತಾ ಇದ್ದ. ಎಲ್ಲರೂ ಹೋಗಿ ಅವ್ರವ್ರ ಸೀಟ್ನ ಇಟ್ಕೊಂಡು ಕುತ್ಕೊತಾ ಇದ್ರು. ಆ್ಯಂಡ್ ಬುಜ್ಜಿ ಬೇಬಿ ಅಂತೂ ಹೊರಗಡೆ ನೋಡ್ಕೊಂಡು ಫುಲ್ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಫುಲ್ ಎಂಜಾಯ್ ಮಾಡ್ತಾ ಇದ್ದ. ಅವನ್ನ ನೋಡಿ ನನಗೂ ಖುಷಿ ಆಯಿತು. ಆಮೇಲೆ ನಾವು ಕೂಡ ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವ್ರನ್ನೂ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು. ಆ್ಯಂಡ್ ಮಕ್ಕಳು ಹೋಗಿದ ತಕ್ಷಣ ಎಲ್ಲ ಮಲ್ಕೊಳ್ಳಲ್ಲ, ಒಂದು 1/2 hour ಚೆನ್ನಾಗಿ ಆಟ ಆಡ್ತಾಯಿದ್ರು. ನಾನು ಸರಿ ಆಟ ಆಡಲಿ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟಿದ್ದೆ. ಹೊರಗಡೆ ಫುಡ್ಡೆಲ್ಲ ಸ್ವಲ್ಪ ಅವಾಯ್ಡ್ ಮಾಡೋಣ ಟ್ರಾವೆಲ್ ಮಾಡ್ಬೇಕಾರೆ ಅಂತ ಹೇಳ್ಬಿಟ್ಟು ಔಟ್ಸೈಡ್ ಫುಡ್ ಏನೂ ತೊಗೊಂಡಿಲ್ಲ. ಮನೇಲೇ ಊಟ ಎಲ್ಲ ಮಾಡಿಸ್ಕೊಂಡು ಕರ್ಕೊಂಡು ಬಂದಿದ್ದೆ. ಇವಾಗ ಜಸ್ಟ್ ಚೆನ್ನಾಗೆ ಫೀಡ್ ಮಾಡಿಬಿಟ್ಟು ಮಲಗಿಸೋಣ ಅಂತ ಹೇಳ್ಬಿಟ್ಟು. ಆಮೇಲೆ ಸ್ವಲ್ಪ ನಾನು ನೀರೆಲ್ಲ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಕುತ್ಕೊಂಡು ಮಕ್ಳ ಜೊತೆ ಎಲ್ಲ ಆಟ ಆಡಿಬಿಟ್ಟು ಆಮೇಲೆ ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಆ್ಯಂಡ್ ಸ್ಟಾರ್ಟಿಂಗ್ ಸ್ವಲ್ಪ ಸೆಕೆ ಆಗ್ತಾಯಿತ್ತು, ಹೋಗ್ತಾ ಹೋಗ್ತಾ ಫುಲ್ ಚಳಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಹಾಗಾಗಿ ಬೆಡ್ಶೀಟ್ ಎಲ್ಲ ತೊಗೊಂಡು ಹೋಗಿದ್ದೆ ನಾನು. ಸೊ ಎಲ್ಲರೂ ಬೆಡ್ಶೀಟ್ ಎಲ್ಲ ಹೊಚ್ಕೊಂಡು ಚೆನ್ನಾಗಿ ನಿದ್ದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸ್ವಲ್ಪ ಬಸ್ಸು ಇನ್ನೇನು ಸ್ವಲ್ಪ ದೂರ ಹೋಗ್ತಿದ್ದಂಗೆ ಅಲ್ಲಿ ಅರ್ಧ ದಾರಿಯಲ್ಲಿ ನಿಲ್ಲಿಸಿದ್ರು, ಕಾಫಿ ಟೀಗೆ ಮತ್ತು ವಾಶ್ರೂಮ್ಗೆ ಹೋಗೋರಿಗೆಲ್ಲ ಹೋಗಲಿ ಅಂತ ಹೇಳ್ಬಿಟ್ಟು. ಫುಲ್ಲು ಜನ. ಅದ್ಯಾವುದೋ ಕಾಮತ್ ಹೋಟ್ಲು ಅಂತ ಇತ್ತು, ಅಲ್ಲಿ ನಿಲ್ಲಿಸಿದ್ರು. ಸರಿ ಅಮ್ಮಗೆ ಸ್ವಲ್ಪ ತಲೆನೋವ್ತಿದೆ ಅಂತ ಹೇಳಿದ್ರು, ಹಾಗಾಗಿ ಕಾಫಿ ಏನಾದರೂ ಕುಡಿಯೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ಹೋಗಿದ್ದೆ. ಆ್ಯಂಡ್ ಮಕ್ಕಳಿಬ್ರು ಮಲ್ಕೊಂಡಿದ್ರು. ಸರಿ ಮಲ್ಕೊಂಡಿದ್ರಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೆ. ಆ್ಯಂಡ್ ಬಜ್ಜಿ ಎಲ್ಲ ಸೇಲ್ ಮಾಡ್ತಾಯಿದ್ರು ಅಲ್ಲಿ. ಆಮೇಲೆ ಇಬ್ಬರು ಕಾಫಿ ತೊಗೊಂಡು ಬಿಸಿ ಬಿಸಿ ಕಾಫಿ ಚೆನ್ನಾಗಿತ್ತು. ಬಟ್ ಬಜ್ಜಿ ಒಂದು ಪ್ಲೇಟ್ 70 rupees ಅಂತ ಹೇಳಿದ್ರು. ಆಮೇಲೆ ಕಾಫಿ ಎಲ್ಲ ಕುಡಿದು ಸ್ವಲ್ಪ ಹೊತ್ತು ಆಗ್ತಿದ್ದಂಗೆ ಮಾರ್ನಿಂಗ್ ನಾವು ಒಂದು 4:30 ಹಂಗೆ ಊರು ಕೂಡ ಬಂದು ತಲುಪಿದ್ವಿ. ಯಾರೂ ಇದ್ದಿದ್ದಿಲ್ಲ, ಫುಲ್ಲು ಕಾಡು. ಆ ಕಡೆ ಈ ಕಡೆ ಜನನೂ ಇದ್ದಿದ್ದಿಲ್ಲ, ಒಂದೇ ಒಂದು ಲೈಟ್ ಇತ್ತು ಅಷ್ಟೇ. ಆಮೇಲೆ ಅವರು ಫೋನ್ ಮಾಡಿಬಿಟ್ಟು ಆಟೋನ ಕರೆಸಿದ್ರು. ಆಟೋದಲ್ಲಿ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಕೂಡ ಆಟೋ ಹತ್ಕೊಂಡು ಫೈನಲಾಗೆ ಮನೆಗೆ ಬಂದ್ವಿ. ವೇಬ್ಸೆ ಒಂಥರ ತುಂಬ ಚೆನ್ನಾಗಿತ್ತು. ಮಕ್ಕಳು ಮನೆಗೆ ಬರ್ತಿದ್ದಂಗೆ ಅಲ್ಲಿ ಬೇರೆ ಪಾಪುದು
ಅದು ಸ್ವಿಮ್ಮಿಂಗ್ ಪೂಲ್ ಥರದ್ದು ಇರುತ್ತಲ್ಲ ಅದಿತ್ತು. ಅದು ಫುಲ್ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ರು ಸರಿ ಅಂತ ಹೇಳ್ಬಿಟ್ಟು ನಾನು ಬಿಟ್ಬಿಟ್ಟಿದ್ದೆ. ಸ್ವಲ್ಪ ಹೊತ್ತು ಆಟ ಆಡಿ ಬೆಳಗ್ಗೆ ಬುಜ್ಜಿ ಬೇಬಿ ಕಿರಿಕಿರಿ ಮಾಡ್ತಾನೆ ಫಂಕ್ಷನ್ ಟೈಮಲ್ಲಿ ಅಂತ ಹೇಳ್ಬಿಟ್ಟು ಅಲ್ಲೇ ತೊಟ್ಲೆಲ್ಲ ಇತ್ತು, ಮಗು ಕಟ್ಟಿದ್ರಲ್ಲ ಅದನ್ನು. ಸೊ ಹಾಗಾಗಿ ಅದರಲ್ಲಿ ಮಲಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಒಂದು 2 ಸಲ ತೂಗಿದೆ ಅಷ್ಟೇ. ಅವನಿಗೂ ಕೂಡ ನಿದ್ದೆ ಬಂದಿತ್ತೇನೋ ಪಾಪ ಮಲ್ಕೊಂಬಿಟ್ಟ. ಆಮೇಲೆ ಹೊರಗಡೆ ಎಲ್ಲ ವೈಪ್ ಸಕ್ಕತ್ತಾಗಿತ್ತು, ಬೆಳಗ್ಗೆನೆ ಹೋಗಿ ನೋಡೋಕ್ಕೇ. ಅದನ್ನು ಕೂಡ ನಾನು ಹೋಗಿ ಕೂಡ ನೋಡಿ ಎಂಜಾಯ್ ಮಾಡ್ತಾ ಇದ್ದೆ. ಆ್ಯಂಡ್ ಹೀಗಿತ್ತು ನನ್ನ ಟ್ರಾವೆಲ್ ಜರ್ನಿ. ಸೊ ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.